ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಬ್ಯಾಕ್ ನೆಕ್ ಬ್ಲೌಸ್, ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನೋಡೋಣ. ಮೊದಲಿಗೆ ಇದು ಎಂಬ್ರಾಯ್ಡ್ರಿ ಅಗಲ ಆಗಿರೋದ್ರಿಂದ ಇದನ್ನು ಹತ್ತಿರ ಮಾಡ್ಕೊಳ್ಬೇಕು. ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಎಷ್ಟಿದೆ ನೋಡಿಕೊಂಡು ಅದಕ್ಕೊಂದು ಕಚ್ಚು ಹಾಕ್ಕೊಳ್ಳೋಣ. ಕಚ್ಚು ಹಾಕ್ಕೊಂಡು ಈ ಥರ ಕ್ರಾಸ್ ಆಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಆಗ ನೆಕ್ ಹತ್ತಿರ ಬರ್ತದೆ. ಈಗ ಅದು ಎಂಬ್ರಾಯ್ಡ್ರಿ ಹೇಗಿದೆಯೋ ಅದೇ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋಣ. ನೆಕ್ಕಲ್ಲಿ ಕಚ್ಚು ಹಾಕ್ಕೊಂಡಿರ್ತೇವಲ್ಲ, ಅದೇ ರೀತಿ ನೀಟಾಗಿ ಇಟ್ಕೊಂಡು ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಈ ರೀತಿ ಅಲ್ಲಾಡದ ಹಾಗೆ ಪಿನ್ ಹಾಕ್ಕೊಂಡು ರೌಂಡ್ ಸ್ಟಿಚ್ ಹಾಕ್ಕೊಳ್ಳೋಣ. ನೆಕ್ ಸ್ಟಿಚ್ ಆಯಿತು ನೋಡಿ, ಈ ಥರ ಆಗಿದೆ. ಈಗ ಇಲ್ಲಿ ಕೆಳಭಾಗದಲ್ಲೂ ಕೂಡ ಸ್ಟಿಚ್ ಹಾಕ್ಕೊಳ್ಳೋಣ. 1/4 ಇಂಚ್ ಗ್ಯಾಪಲ್ಲಿ. ಈಗ ಇಲ್ಲಿ ನೆಕ್ 1/4 ಇಂಚ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಟಿಚ್ ಕಟ್ಟಾಗದ ಹಾಗೆ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ನ ಹತ್ರ ಸಣ್ಣ ಸಣ್ಣ ಕಚ್ಚು ಹಾಕ್ಕೊಳ್ಳೋಣ. ಅಗಲ ಇದ್ದ ನೆಕ್ಕನ್ನು ಹೇಗೆ ಹತ್ತಿರ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ರಲ್ಲ. ಈಗ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಈಗ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ ನೆಕ್ಕಿನ ಸುತ್ತ. ಬ್ಯಾಕ್ ನೆಕ್ನ ಕೆಳಭಾಗದಲ್ಲೂ ಕೂಡ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ರೀತಿ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬ್ಯಾಕ್ ಟಕ್ಸಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. 3.5 ಇಂಚು ಇಟ್ಟು ಲೆಂತ್ ಕೂಡ 3.5 ಇಂಚ್ಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. 1/2 ಇಂಚ್ ಗ್ಯಾಪಲ್ಲಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೇರವಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಕ್ರಾಸ್ ಆಗಿ. ಎರಡು ಟಕ್ಸ್ ಹಾಕಿ ಆಯಿತು. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಇದು ಮಿಡ್ಲು ಬರುವ ಹಾಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಲೀವನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಇದೇ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ರೈಟ್ ಸೈಡಲ್ಲಿ ಇಟ್ಕೊಂಡು ಉಲ್ಟಾ ಕೂಡ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿದ್ವಲ್ಲ, ಅದೇ ರೀತಿ ಮೇಲ್ಭಾಗದಲ್ಲಿ ಲೈನಿಂಗ್ ಪೀಸನ್ನು ಇಟ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಈ ರೀತಿ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈ ಥರ ಹೀಗೆ ಇಲ್ಲಿ
ಇಲ್ಲೊಂದು ಸ್ಟಿಚ್ ಹಾಕೊಳ್ಳೋಣ. ಎರಡು ಸ್ಲೀವಿಗೆ ಕೂಡ ಸ್ಟಿಚ್ ಹಾಕೊಂಡಾಯಿತು. ಈಗ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಈ ಥರ ಸ್ಟಿಚ್ ಹಾಕೊಳ್ಳೋಣ. ಹೀಗೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಪೀಸನ್ನು. ಎರಡು ಸ್ಲೀವನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಪೀಸನ್ನು ಮೇನ್ ಪೀಸಿಗೆ. ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಳ್ಳೋಣ ಮೊದಲು ಮೇನ್ ಪೀಸಿಗೆ ಈ ರೀತಿ. ಫಸ್ಟ್ ನೆಕ್ ರೆಡಿ ಮಾಡ್ಕೊಳ್ಳೋಣ. ನೆಕ್ ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾರೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಇಲ್ಲೊಂದು ಸ್ವಲ್ಪ ನೆಕ್ ಡೀಪ್ ಇರೋದ್ರಿಂದ ಒಂದು ಸ್ವಲ್ಪ ಕಟ್ ಆಗ್ತಿದೆ, ಪರವಾಗಿಲ್ಲ. ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಭಾಗ ಬರೋದ್ರಿಂದ ಪರವಾಗಿಲ್ಲ. ಎರಡೂ ಕಡೆನೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಹತ್ರ ಕಚ್ ಹಾಕ್ಕೊಳ್ತಿದ್ದೇನೆ. ಕಚ್ ಹಾಕ್ಕೊಂಡು ಇಲ್ಲೊಂದು ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಪ್ರೆಸ್ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಚ್ ಬರ್ತದೆ. ಇಲ್ಲೂ ಕೂಡ ಕಚ್ ಹಾಕ್ಕೊಂಡು ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಲೈನಿಂಗ್ ಪೀಸಿಗೆ ಹಾಕ್ಕೊಳ್ಬೇಕು ಪ್ರೆಸ್ ಸ್ಟಿಚ್ಚು. ಈಗ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ ಈ ರೀತಿ. ಎರಡೂ ಪೀಸ್ಗೂ ಕೂಡ ಇದೇ ರೀತಿ ಸ್ಟಿಚ್ ಹಾಕೊಳ್ಳೋಣ. ಪೂರ್ತಿ ಸ್ಟಿಚ್ ಹಾಕೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇನ್ ಪೀಸಿಗೆ ಈ ರೀತಿ. ಅಟ್ಯಾಚ್ ಆಯಿತು. ಈಗ ಫ್ಯಾಷನ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಲೈನಿಂಗ್ ಪೀಸನ್ನು ಮೊದಲು ಇಟ್ಕೊಂಡು ಆಮೇಲೆ ಮೇನ್ ಪೀಸನ್ನು ಇಟ್ಕೊಂಡು ಇನ್ನೊಂದು ಪೀಸನ್ನು ಅದರ ಉಲ್ಟವಾಗಿ ಇಟ್ಕೊಂಡು ಈ ರೀತಿ 3 ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳುವಂಥದ್ದು ಈ ರೀತಿ. ಮೂರು ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳೋಣ. ಎದುರು ಬದುರು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡಾಯಿತು. ಈಗ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನು ಎರಡು ಪೀಸಲ್ಲೂ ಕೂಡ ಇದೇ ರೀತಿ ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಟಕ್ಸ್ ಹಾಕೊಳ್ಳೋಣ. ಇಲ್ಲಿ ಮಿಡ್ಲ್ ಪಾಯಿಂಟಿಗೆ ಒಂದು ಕಚ್ಚ ಹಾಕ್ಕೊಳ್ತಿದ್ದೇನೆ. ಮಿಡ್ಲ್ ಪಾಯಿಂಟಿಂದ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರ ಮಿಡ್ಲಿಗೆ ಒಂದು ಗೆರೆ ಎಳ್ಕೊಳ್ಬೇಕು. ಅಂದರೆ 1.5 ಇಂಚಿಗೊಂದು, ಇಲ್ಲಿಂದ 1.5 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಅಲ್ಲಿಂದ ನೇರ ಗೆರೆ ಎಳ್ಕೊಳ್ಳೋಣ. ಈಗ ಟಕ್ಸ್ ಎಲ್ಲೆಲ್ಲಿ ಹಾಕ್ಕೊಳ್ಬೇಕು ಅನ್ನೋದನ್ನು ಕಚ್ ಹಾಕ್ಕೊಳ್ಳೋಣ. ಕಚ್ಚ ಹಾಕ್ಕೊಳ್ಳೋಣ 4 ಸುತ್ತಕ್ಕೂ. ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗ್ತದೆ. ಈಗ ಇನ್ನೊಂದು ಪೀಸಿಗೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಟಕ್ಸ್ ಎಂಡ್ ಆಗಬೇಕು ಅನ್ನೋದನ್ನು ಸುತ್ತ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಟಕ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 1/4 ಇಂಚು ಅಗಲದಲ್ಲಿ ಒಂದು ಟಕ್ಸ್ ಹಾಕ್ಕೊಂಡಿದ್ದೇನೆ. ಇಲ್ಲಿ 1 ಇಂಚಷ್ಟು ಅಗಲ. ಮತ್ತು ನಾವಿಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೇವಲ್ಲ ಅಲ್ಲಿಗೆ ಕ್ರಾಸ್ ಆಗಿ ಸ್ಟಿಚ್ ಹಾಕ್ಕೊಳ್ಬೇಕು. ನೇರವಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಎರಡೂ ಪೀಸನ್ನು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಈಸಿ ಆಗ್ತದೆ.
ಇಲ್ಲೂ ಕೂಡ 1/4 ಇಂಚು ಗ್ಯಾಪಲ್ಲಿ ಸ್ಟಿಚ್ ಹಾಕೊಳ್ಳುವಂಥದ್ದು. ಇಲ್ಲೂ ಕೂಡ ಈ ಟಕ್ಸ್ ಕೂಡ 1/4 ಇಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು. ಆರ್ಮ್ ಹೋಲ್ ಟಕ್ಸ್ ಮಾತ್ರ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿದೆಯಾ ಅಂತ. 2 ಪೀಸು ಸೇಮ್ ಮೆಜರ್ಮೆಂಟಲ್ಲಿದೆಯಾ ನೋಡ್ಕೊಳ್ಳೋಣ. 2 ಕರೆಕ್ಟ್ ಆಗಿದೆ. ಈಗ ಇಲ್ಲಿ ಫ್ಯಾಷನ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಎದುರು ಬದುರು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳೋಣ. ಇದೇ ರೀತಿ 2 ಪೀಸನ್ನು ಸ್ಟಿಚ್ ಮಾಡಿಕೊಳ್ಳೋಣ. ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ಲೆಂತ್ ಕರೆಕ್ಟ್ ಇದೆಯಾ ಅಂತ. ಈ ರೀತಿ ಕರೆಕ್ಟ್ ಆಗಿದ್ದರೆ ಪರವಾಗಿಲ್ಲ, ಕರೆಕ್ಟ್ ಆಗಿಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಬೇಕು. ಈಗ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಇಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು. ಎರಡು ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಕವರ್ ಮಾಡಿಕೊಂಡು. ಕಚ್ ಹಾಕ್ಕೊಳ್ಳೋಣ ರೌಂಡ್ ಶೇಪಿಗೆ. ಈಗ ಸೀದಾ ಮಾಡ್ಕೊಳ್ತಿದ್ದೇನೆ ಈ ರೀತಿ. ಈಗ ಇಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ ಕೆಳಭಾಗದಲ್ಲಿ ಫ್ಯಾಷನ್ ಪಟ್ಟಿಗೆ. ಈಗ ಹುಕ್ಸ್ ಪಟ್ಟಿ ಮತ್ತು ರಿಂಗ್ಸ್ ಪಟ್ಟಿಯನ್ನು ಮಾಡೋಣ. ಹುಕ್ಸ್ ಪಟ್ಟಿ 1 ಇಂಚ್ ಅಗಲದಲ್ಲಿ ಒಂದು ಲೈನಿಂಗ್ ಪೀಸ್ ಮತ್ತು ಮೇನ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಹಾಗೆಯೇ ರಿಂಗ್ಸ್ ಪಟ್ಟಿಯನ್ನು ನಾನು ಸ್ಟಿಚ್ಚಲ್ಲೇ ರೆಡಿ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ 2 ಇಂಚಿನಷ್ಟು ಅಗಲದ ಪೀಸ್ ತಗೊಂಡಿದ್ದೇನೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಇಲ್ಲಿ ಕೆಳಭಾಗದಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಿಮಗೆ ಹೇಗೆ ಅನುಕೂಲ ಆಗ್ತದೋ ಆ ಥರ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಈ ಥರ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನೆಕ್ ರೆಡಿ ಆಗಿರೋದ್ರಿಂದ ಮೇಲ್ಗಡೆ ಕೂಡ ಈ ಥರ ಅಡ್ಡ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಇಲ್ಲಿ ಫೋಲ್ಡ್ ಮಾಡಿಕೊಂಡು ಪೂರ್ತಿಯಾಗಿ ಒಳಮುಖ ಮಡಚಿಕೊಳ್ಬೇಕು ಈ ರೀತಿ. ಈಗ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನಾವು ಎಲ್ಲೆಲ್ಲಿ ರಿಂಗ್ಸ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು. ಈ ರೀತಿ 5 ಭಾಗವಾಗಿ ಪಾಲ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ಚಲ್ಲೇ ರಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ತಿದ್ದೇನೆ ಈ ರೀತಿ. ರಿಂಗ್ಸ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ ಇಲ್ಲಿ. ಹಾಗೆಯೇ ತುದಿಗೂ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗ ಇಲ್ಲಿ ನೆಕ್ ರೆಡಿ ಆಗಿರೋದ್ರಿಂದ ಈ ಥರ ಬ್ಯಾಕ್ ಸೈಡ್ಗೆ ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಈ ಜಾಯಿಂಟ್ ಬರಬೇಕು ಆ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಪೈಪಿಂಗ್ ಮಾಡೋದಾದರೆ ಅದು ಬ್ಯಾಕ್ ಸೈಡಿಗೆ ಹೋಗ್ತದೆ. ಇದು ನೆಕ್ ಫಸ್ಟೇ ರೆಡಿ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದು. ಈಗ ಸೊಂಟದ ಸುತ್ತಳತೆ ನೋಡ್ಕೊಳ್ಳೋಣ. ಇದು 28.5 ಇದೆ. ಇದನ್ನು 4 ಭಾಗವಾಗಿ ಮಾಡಿಕೊಂಡು 7
7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೇನೆ ಬ್ಯಾಕ್ ಪಾರ್ಟಲ್ಲಿ. ಹಾಗೆಯೇ ಫ್ರಂಟಲ್ಲೂ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಬೇಕು, ರಿಂಗ್ಸ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಸ್ವಲ್ಪ ಎಕ್ಸ್ಟ್ರಾ ಇರ್ತದೆ, ಅದನ್ನು ನೋಡಿಕೊಂಡು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಸ್ವಲ್ಪ ಜಾಸ್ತಿ ಬಂದಿರ್ತದೆ, ಅದನ್ನು ಈ ರೀತಿ ಎಕ್ಸ್ಟ್ರಾ ಬಂದದನ್ನು ಕಟ್ ಮಾಡಿಕೊಂಡು ಅಲ್ಲಿ ಬ್ಯಾಕ್ ಪಾರ್ಟಲ್ಲಿ ಕಚ್ಚಿರ್ತದಲ್ಲ ಅದನ್ನು ಮತ್ತೆ ಹಾಕ್ಕೊಳ್ಬೇಕು. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೋಣ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಇಲ್ಲಿ ಫ್ರಂಟ್ ಶೇಪ್ ಯಾವ ಸೈಡಿಗೆ ಇರ್ತದೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಫ್ರಂಟ್ ಶೇಪ್ ಬರುವ ಹಾಗೆ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಮಿಡ್ಲಿಂದ ಸ್ಟಾರ್ಟ್ ಮಾಡೋಣ. ಈ ರೀತಿ ನಿಧಾನಕ್ಕೆ ಸ್ಲೀವನ್ನು ಎಳಿಬಾರ್ದು, ಆರ್ಮ್ ಹೋಲನ್ನು ಕೂಡ ಎಳಿಬಾರ್ದು. ಕಚ್ಚಿಗೆ ಕಚ್ಚಿ ಕೂರಬೇಕು. ಸ್ಲೀವಲ್ಲೂ ಕೂಡ ಕಚ್ಚಿ ಹಾಕ್ಕೊಂಡಿರ್ತೇವೆ, ಮೇನ್ ಪೀಸಲ್ಲೂ ಕೂಡ ಕಚ್ಚಿ ಹಾಕ್ಕೊಂಡಿರ್ತೇವೆ. ಅದನ್ನು ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ತಾ ಬರೋಣ. ಇದೇ ರೀತಿ ಫ್ರಂಟಿಗೂ ಕೂಡ ಇದೇ ರೀತಿ ಸ್ಟಿಚ್ ಹಾಕ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈಗ ಇನ್ನೊಂದು ಸ್ಲೀವನ್ನು ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ಫ್ರಂಟ್ ಶೇಪ್ ಬರುವ ಹಾಗೆ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಕಚ್ಚಿಗೆ ಕಚ್ಚಿ ಕೂರಬೇಕು. ಅದೇ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಸ್ಲೀವ್ ಅಟ್ಯಾಚ್ ಆಯಿತು. ಈಗ ಸೈಡ್ ಜಾಯಿಂಟಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೇವಲ್ಲ ಅದನ್ನು ಸೇರಿಸ್ಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಕಚ್ಚು ಹಾಕ್ಕೊಂಡಿರ್ತೇವಲ್ಲ ಆ ಕಚ್ಚಿಗೆ ಸರಿಯಾಗಿ ಫ್ರಂಟು ಬ್ಯಾಕು ಕೂಡುವ ಹಾಗೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ಸ್ಲೀವ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಅಳತೆ ಬ್ಲೌಸಲ್ಲಿ ಸ್ಲೀವ್ ಸ್ವಲ್ಪ ಶಾರ್ಟ್ ಇದೆ, ಇದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಬ್ಯಾಕ್ ಕಚ್ಚನ್ನು ಸೇರಿಸ್ಕೊಳ್ತಾ ಜಾಯಿಂಟ್ ಮಾಡ್ಕೊತಾ ಬರಬೇಕು. ಈ ರೀತಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ, ಅಳತೆ ಬ್ಲೌಸಿಗೂ ನಾವು ಸ್ಟಿಚ್ ಮಾಡಿದ ಬ್ಲೌಸಿಗೂ ಕರೆಕ್ಟ್ ಆಗಿದೆಯಾ ಅಂತ. ಇನ್ನೊಂದು ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ವೇಳೆ ಜಾಸ್ತಿ ಬಂತು ಅಂತಾದರೆ ಅದರ ಪಕ್ಕದಲ್ಲಿ ಒಳಮುಖವಾಗಿ ಸ್ಟಿಚ್ ಹಾಕ್ಕೊಳ್ಬೇಕು, ಆಗ ಸರಿಯಾಗಿ ಬಂದಿರ್ತದೆ. ಈಗ ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಈ ರೀತಿ ಎಕ್ಸ್ಟ್ರಾ ಏನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಎರಡು ಕಡೆ ನೀಟಾಗಿ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಇಲ್ಲಿ ಬ್ಯಾಕ್ ನೆಕ್ಗೆ ಲಾಡಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಲಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಕುಚ್ಚು ರೆಡಿ ಮಾಡಿಕೊಂಡು ಈ ರೀತಿ ಸಿಂಪಲಾಗಿ ಕುಚ್ಚು ಅಟ್ಯಾಚ್ ಮಾಡಿದ್ದೇನೆ. ಈ ರೀತಿ ಈಗ ಲಾಡಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಲೌಸ್ ರೆಡಿ ಆಯಿತು. ಸಿಂಪಲ್ ಬ್ಲೌಸು ನೋಡಿ ರೆಡಿ ಆಯಿತು. ಎಷ್ಟು ಈಸಿಯಾಗಿತ್ತು ಅಲ್ವಾ. ಬ್ಲೌಸ್ ಪೀಸಲ್ಲೇ ಎಂಬ್ರಾಯ್ಡ್ರಿ, ರೆಡಿಮೇಡ್ ಎಂಬ್ರಾಯ್ಡ್ರಿ ಇದ್ದಾಗ ಬ್ಲೌಸು ನೆಕ್ ಅಗಲ ಇರ್ತದೆ, ಅದನ್ನು ಹೇಗೆ ಸಣ್ಣದು ಮಾಡಿಕೊಂಡು ನಮಗೆ ಅಡ್ಜಸ್ಟ್ ಆಗುವ ಹಾಗೆ ಮಾಡಿಕೊಂಡು ನೆಕ್ ರೆಡಿ ಮಾಡಿಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೇನೆ. ಇದೇ ರೀತಿಯ ಇನ್ನಷ್ಟು ವಿಡಿಯೋಕ್ಕಾಗಿ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.